ಅವಾಗಿಂದಲ್ಲ ಸಹ ಈ ಬಳ್ಳಿ ಹಚ್ಚಿ ತವರಿ ಸೊಪ್ಪು ಅದನ್ನ ತಗೊಂಬಂದು ಆ ಬಳ್ಳಿ ಮುಸ್ತಿದ್ವಿ. ಇದನ್ನ ಹಚ್ಬೇಕಾರಲ್ಲ ಇವನ್ನ ಬೀಜಗಳು ಊರಿರ್ತಾವ ನಾವು. ಬೀಜ ಇದು ವಿಳದಲ್ಲಿ ಹಾಕ್ಬೇಕು ಅಂದ್ರೆ ಬೀಜ ಹಾಕ್ಬೇಕೇನು ಇದ್ರದ್ದು? ಇದ್ರ ಬೀಜ ಹಾಕ್ಬೇಕು ನಾವು. ಯಾವ್ದು? ಮುಂಡು ಇದು ಚಕ್ಷಿ ಬೀಜ, ಇದು ಬೋರ್ಲ ಬೀಜ, ಆಮೇಲೆ ನುಗ್ಗಿ ಬೀಜ. ಏನಕ್ಕೆ ಮೂರು? ಈಗ ಇದು ಒಂದು ಗಿಡ ಬೆಳೆಯಕ್ 3 ಸಪೋರ್ಟ್ ಬೇಕು ಹಂಗಾರೆ. ಈಗ ಅಷ್ಟು ಬೇಕಾವು. ಈಗ ಮೈನಸ್ ಅಂದ್ರೆ ಏನೇನ್ ಹೇಳ್ತಾರೆ? ಈಗ ಹೌದಪ್ಪ ನೀನ್ ತಗೊಳಲ್ಲಪ್ಪ ಅನ್ನಕ್ ಕಾರಣ ಏನೇನಂತಾರೆ? ಹುಡುಕ್ತಾರಲ್ಲ ಅವ್ರ ಹಿಂಗೆ. ಅಯ್ಯೋ ಅದ್ರ ತಾಟಿಯಲ್ಲಿ ಹುಡುಕ್ತಾರ. ಆಮೇಲೆ ಹಂಗಲ್ಲ, ಇದು ತಾಟಿಯಲ್ಲಿ ತೋರಿಸ್ತಾರ. ಆಮೇಲೆ ಎಲಿ ಸ್ವಲ್ಪ ಸುಮಾರಾಗಿದ್ದಿರ್ತತಿ. ಈ ಎಲಿ ಕುಡಿಸ್ತಾರ ಇದ್ದಿದ್ನು. ಈ ಇದ್ದಂಗಲ್ಪ ಇದು ಯಾಕಿದ್ ತಾಟಿಲಿ ಇದ್ನಾಕಿಲಿದ್ ಅವ್ನ್ ಬೇಡ ಅಂದ 1,000 ರೂಪಾಯಿ ಕಮ್ಮಿ ನೋಡೋದು. ಹಿಂಗೆ ಹೇಳೋದು ಜರಿಬೇಕಲ್ಲ ರೈತರ ಮಾಲ ಅವ್ನು. ಜರ್ ತಗೋಬೇಕಪ್ಪ ಅವ್ನು. ನಿಂದ ಹೊಗಳಂಗಲ್ಲ ಅವ್ನು. ಮಾಲ್ಸಿನ ಎಲ್ಲ ಐತ್ ನೋಡಿ ತಾಟಿಲಿ ಇದ್ದಾಗ. ನಿಮಗೆ ಒಟ್ಟು ಕಮ್ಮಿ ಹೇಳ್ಬೇಕಪ್ಪ ಆತ. ಮಾರ್ಕೆಟ್ ಕಮ್ಮಿ ಮಾಡಕ್ ಆತನೇ ಮಾಡೋದು. ಇವ್ರು ಅವ್ರಿಗೆ ಏನೇನ ತಿರುಗಮಂತ್ರ ಮಾಡ್ತಾರ. ಅವ್ರ ದೇಶ ತಿರುಗಿದಾರ, ಇವ್ರಿಗೆ ತಿರುಗಮಂತ್ರ ಮಾಡಿ ಕಳಿಸ್ಬಿಡ್ತಾರ. ಇವೆಲ್ಲ ಅದರಲ್ಲಿ ಈಗಿನ ಹುಟ್ಟಿರೋರು ಅವಾಗಿನ ಕೆಲಸ ಮಾಡೋದಲ್ಲ. ಅವರು ಕೆಲ್ಸಗಾರ ಇಲ್ಲ ಆತರ. ಎಲ್ಲೇ ತರ್ತೀರಿ ಇಟ್ಟತ್ತಿಗೆ ಹೋದ್ ಯಾವನ್ ಹುಡುಕ್ಬೇಕು, ಅವನು ಅಲ್ಲೇ ಅಂಗಡಿಯಾಗ ಹೋದ್ರೆ ಸಿಗ್ತಾವ. ಓ ರೆಡಿಮೇಡ್ ಬೇಕೀಗ. ಎಲ್ಲ ಅಲ್ಲಿ ರೆಡಿಮೇಡ್ ಏನಿರ್ತದಲ್ಲ ಅವನ್ ತಗೊಂಬಂದು ಇವ್ರು ಮಳ್ಳಾಟ ಮಾಡ್ತಾರ. ಇವ್ರು ಇದು ಕೂಲಿಯರ್ಗೆ 500 ರೂಪಾಯಿ ಬಳ್ಳಿ ಕಟ್ಟಕ ಎಲ್ಲಿ ಇದ್ ಮಾಡಕ. ಈಗ ಕೆಲವರು ಒಂದ್ಸರಿ ಅಂತಿರ್ತಾರೆ, ಈಗ ಇವತ್ತು ಒಳ್ಳೆ ರೇಟ್ ಬಂತಪ್ಪ ವಿಳೆದಲ್ಲಿ 12,000 ಪೆಂಡಿ 5,000 ಪೆಂಡಿ ಅಂತ ಮಾಡ್ತತಿ. ಒಳ್ಳೆ ಎಷ್ಟು ದಿನ ಒಂದ್ ಅಂಡಿಗೆ ಮಾರಿಬಿಡ್ತಾನ, ಅದ್ರ ಮುಂದೆ ಮಾರೋದಿಲ್ಲ. ಒಂದು ಮಾರ್ಬೋದು ಅಷ್ಟೇ ಸೀಸನ್ ಆಗಿ ಮಾರ್ತಾನ. ಅದು 12,000 ರೂಪಾಯಿ ಅದೊಂದು ಮಾರಿತ್ತು ಅಂದ್ರೆ ಇನ್ನೊಂದು ಬರೀ 2,000 ಮಾರ್ತಾನ. ಆಮೇಲೆ ವಿಶೇಷ ಈಗ ಇಷ್ಟೊಂದು ಗಿಡ ಹಾಕಿರಲ್ಲ, ಇದ್ರಲ್ಲಿ ಎಷ್ಟು ವಿಧದ ವಿಳೆದೆಲೆ ಕಾಣ್ತೀವಿ ನಾವು. ಎಷ್ಟು ವಿಧ ಇದೆ ವಿಳೆದೆಲೆಯಲ್ಲಿ? ಇದ್ರಾಗ ಸುಮಾರು ಒಂದು 5ರಿಂದ 6 ಅಂಡಿಗೆ ಈಗ ಕೊಯ್ತಾ ಇದಾರ ಆಲಿ. ಈಗ ಹಂಗಾರೆ ತಿಂಗಳ ಒಂದು ನಾನು ಹೇಳೋದು ತಿಂಗಳ ನಾವು ಈಗ ಒಂದು ವಿಳೆದೆಲೆ ತೋಟ ಮಾಡಿದೀವಿ ಅಂದ್ರೆ ಈಗ ಪ್ರೆಸೆಂಟ್ ಈಗ ಆದಾಯ ಎಷ್ಟೈತೆ ಹಾಗಾರೆ ಈಗ ಬರ್ತಿರೋದು? ಈಗ ಇದಕ್ಕೇನ್ರಿ ಇದೊಂದು 600 ಗುಣಿ ಐತಿ. ಈಗ ಒಂದು 30,000 ರೂಪಾಯಿ ಎಲಿ ಕೊಯ್ದಾನ ಅಂತ ಹೇಳ್ಕ. ಈ ಸರಿ ಬರೀ ಗೊಬ್ಬರಕ್ಕಾಗದಲ್ಲ. ಈ ಕೂಲಿಯರಿಗೆ ಬಳ್ಳಿ ಇಳುವರಿಗೆ ಮಾಡೋರಿಗೆ ಕೂಲಿಯರಿಗೆ ಭರ್ತಿ ಆಗತಿ. ಸ್ನೇಹಿತರೆ ನಮಸ್ತೆ. ಸ್ನೇಹಿತರೆ ಇವತ್ತು ನಾವು ಬಾನುವಳ್ಳಿ ಅಂತ ಹೇಳ್ಬಿಟ್ಟು ದಾವಣಗೆರೆ ಹತ್ರ ಇರುವಂತ ಒಂದು ಹಳ್ಳಿಗೆ ಬಂದಿದ್ದೀವಿ. ಇಲ್ಲಿ ಎಳೆಬಳ್ಳಿ ಗಿಡಗಳು ತುಂಬಾ ಚೆನ್ನಾಗಿ ಬೆಳೀತಾರೆ. ಮತ್ತೆ ಅದನ್ನ ಇಲ್ಲಿ ಕೆಲಸ ರೂಪದಲ್ಲೂ ಕೂಡ ಕಾರ್ಯ ರೂಪದಲ್ಲೂ ಕೂಡ ವೃತ್ತಿ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಅಂದ್ರೆ ಇವರು ಜಮೀನಲ್ಲಿ ಒಂದಿಷ್ಟು ಎಳೆಬಳ್ಳಿ ಗಿಡಗಳನ್ನ ಹಾಕೊಂಡು ಚೆನ್ನಾಗಿ ಬೆಳೆಸ್ತಿದ್ದಾರೆ. ಅದ್ರಲ್ಲಿ ನಮ್ಮ ಹತ್ರ ಹನುಮಂತಜ್ಜರು ಇದ್ದಾರೆ. ಅವರಿಗೆ ಈಗ 75 ವರ್ಷ. ನಾವು 50 ವರ್ಷದಿಂದಲೂ ಇದೇ ದಂಧೆನೆ ಮಾಡ್ತಾ ಇರೋದ್ರಿ. ಅವ್ರ ಹತ್ರ ಈಗ ವಿಳೆದೆಲೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಅಜ್ಜರ ನಮಸ್ತೆ. ನಮಸ್ಕಾರ ರೀ. ಈಗ ನಿಮ್ಮ ವೃತ್ತಿಪರ ಜೀವನ ಏನು ಎಂತ? ನೀವು ಮೂಲತಃ ಕೃಷಿಕರ ಏನು? ನಾವ್ ಯಾವಾಗ್ಲೂ ಕೃಷಿಕರವ್ರಿ. ನಾವ್ ಹೆಬ್ಬಟ್ಟಿನ್ಯಾರು ಯಾವಾಗ್ಲೂ ಈ ತೋಟ ಹೊಲ ನಾವ್ ಮಾಡ್ಕೊಂತಲ್ಲ ಬಂದರು. ಇದು ನಾವ್ ಒಂದ್ಸಲ ಬಳ್ಳಿನ ಅದನ್ನ ಹಚ್ಚಿದ್ರೆ ಮೇ ತಿಂಗಳಾಗ ಹಚ್ಚಿದ್ರೆ ತಿರ್ಗಾ ಡಿಸೆಂಬರ್ ತಿಂಗಳವರೆಗೆ ನಾವ್ ಈಗ ಬಳ್ಳಿ ಇಳ್ತಾ ಇದಾವೆ. ವರ್ಷವರೆಗೆ ಬರ್ತೈತಿ. ಒಂದ್ ವರ್ಷಕ್ಕೆ 50,000 ರೂಪಾಯಿ ಖರ್ಚು ಬರ್ತೈತಿ. ಇದಕ್ಕೆ ನಾವು ಇದನ್ನ ಒಂದು 1/4 ಎಕರೆ ಬಳ್ಳಿ ಮಾಡಕ 50,000 ರೂಪಾಯಿ ಖರ್ಚು ಬರ್ತೈತಿ. ಆ ಖರ್ಚಿನ ಮುಖಾಂತರ ಮಾಡ್ತಾ ಇದಾವೆ. ಈ ಸರಿ ಈಗೇನು ಎಲಿ ಬಳ್ಳಿಯಾಗ ಏನು ಲಾಭನೇ ಇಲ್ಲ. ಮತ್ ಲಾಭ ಇಲ್ಲ ಅಂದ್ರೆ ರೈತರು ಅದಕ್ಕೆ ಮಾಡ್ತಾರೆ ಅಂತ ಸೈಸಾ. ಈಗೇನು ತೋಟ ಹೆಚ್ಚಿಗೆ ಆಗಿದಾವೋ ಏನೋ ಗೊತ್ತಲ್ಲ. ಈ ಟೈಮ್ನಾಗ 15ರಿಂದ 20,000 ರೂಪಾಯಿ ಎಲಿ ಮಾರ್ಬೇಕಾಯ್ತಿ. ಈಗ 5,000 ರೂಪಾಯಿ ಒಂದ್ ದಂಡಿಗೆ ಮಾರ್ತಾ ಐತಿ. ಹಂಗಾಗಿ ಏನು ಲಾಭ ಇಲ್ಲ. ಬಿಟ್ಟರೆ ಮುಖತ್ತಲ್ಲ ಕೆಡ್ತಲ್ಲ ಅಂತಲೇ ಈಗ ನಾವು ಈ ದಂಧೆ ಮಾಡ್ತಾ ಇದಾವ್ ನೋಡು. ಎಷ್ಟು ಎಕರೆ ಹಾಕಿರ ಟೋಟಲ್ ನೀವು ಬೆಳೆದಲೆನ? ಇಲ್ಲಿ ಇದು ಏನಲ್ಲ, ಇದು 1.5 ಎಕರೆ ಈಗ ಬಳ್ಳಿ ಹೊಲ ಇಲ್ಲಿ ಐತಿ. ಆ ಕಡೆಗೆ ಒಂದ್ ಎಕರೆ. ಈಗ 1 ಎಕರೆ ಜಾಗದಲ್ಲಿ ಎಷ್ಟು ಸಾಲು ಕೂರ್ತವೆ ಬೆಳೆದಲೆ? ಒಂದ್ ಎಕರೆಗೆ 1,800 ಗುಣಿ ಬೀಳ್ತತಿ. 1 ಎಕರೆಗೆ ಒಂದ್ ಎಕರೆಗೆ 1,800 ಗುಣಿ. 500 ಗುಣಿಗೆ 11 ಗುಂಟಿ 11.5 ಗುಂಟಿ 12 ಗುಂಟಿ ಒಳಗೆ ಇರ್ತದೆ ಬೆಳೆದಲೆ ಬರೋದು. ಈಗ ನೀವು ಈಗ ಈ ಸರಿಯಾಗಿ ಬಂತಪ್ಪ ಅಂದ್ರೆ 500 ಗುಣಿಗೆ 50ರಿಂದ 1,00,000 ರೂಪಾಯಿ ಇನ್ಕಮ್ ನಾವು ಒಂದು ತಿಂಗಳಿಗೆ ತಗೋಬೇಕು ನಾವು. ಹಂಗಲ್ಲ ಬರೀ ಮಾಡಿದ ಖರ್ಚಿಗೂ ಇಲ್ಲ. ಈಗ ಖರ್ಚು ಜಾಸ್ತಿ ಅಂತೀರಾ? ಖರ್ಚು ಅಲ್ರಿ. ಇವ್ರು ಒಬ್ಬೊಬ್ಬನಿಗೆ 500 ರೂಪಾಯಿ ಕೊಡ್ಬೇಕು ಕೂಲಿನ. ತಿಂಡಿ ಇವ್ರೆಲ್ಲ ಅವ್ರು ಕೂಲಿಯರ್ನ ಕರ್ಕೊಂಬಂದು ಈ ಟೈಮ್ನಾಗ ಕೂಲಿಯರ್ ಜಾಸ್ತಿ. ಈಗ 8ರಿಂದ 10 ಜನ ಅದಾರ. ಅವ್ರಿಗೆ ಈಗ ದಿವಸ ಒಬ್ಬೊಬ್ಬನಿಗೆ 500 ರೂಪಾಯಿ. ಈಗ ನೀವು ಎಷ್ಟು ವರ್ಷ ಆದ್ದು ಬೆಳೆದಲೆ ತೋಟ ಮಾಡಕತ್ತೆ? ನಾವು ಇಲ್ಲಿಗೆ 50 ವರ್ಷ ಆತ್ರಿ ನೋಡಿ ಬೆಳೆದ ತೋಟ ಮಾಡಕತ್ತೆ. ತೋಟ ಮಾಡಕತ್ತೆ 50 ವರ್ಷ. ಹೌದ್ರಾ? ಅವಾಗ ಹೆಂಗಿತ್ತು ರೇಟು? ಅವಾಗ ಅಂದ್ರೆ ಇಲ್ಲಿ 2 ವರ್ಷದಿಂದ ಇಲ್ಲಿ ನಮ್ ಬೈಪಾಸ್ನಾಗ 20,000 22,000 ಮಾರಿದ್ರ ಅಲ್ಲಿ ಧಾರವಾಡದಾಗ 30-35,000 ಮೀಟರ್ ಮಾರಿತ್ತು. ಅಷ್ಟೊಂದು 120 ಕಟ್ಟಿಗೆ ಅಷ್ಟಿಲಿ ಆ ರೇಟ್ ಮಾರಿತ್ತು. ಹಂಗಾಗಿ ಏನ್ ತೋಟಗಳು ಜಾಸ್ತಿ ಆದ್ವು. ಏನ್ ಸುಳ್ಕೊಂಡ್ರೆ ಈ ಸರಿ ಬರೀ 5,000 ರೂಪಾಯಿ ಮಾರೋದು ದೊಡ್ಡ. ಒಂದ್ ಪೆಂಡಿ ಎಷ್ಟು ಕೂರ್ತಾವೆ ಎಲೆ? ಅದು 120 ಕಟ್ಟು. 100 ಎಲೆಗೆ ಒಂದು ಕಟ್ಟು. 100 ಎಲೆಗೆ ಒಂದು ಕಟ್ಟು. 120 ಕಟ್ಟಿಗೆ ಒಂದ್ ಪೆಂಡಿ. 120 ಎಲೆಗೆ ಒಂದ್ ಪೆಂಡಿಗೆ. 120 ಕಟ್ಟಿಗೆ
ಒಂದು ಪೆಂಡಿ. ಆ ತರ ಪೆಂಡಿ ಲೆಕ್ಕ ಹಾಕ್ತೀರಾ. ಈಗ ಅದು ಒಂದು ಪೆಂಡಿ ಬಂದ್ಬಿಟ್ಟು 5,000 ರೂಪಾಯಿ ಅಂತ ನೀವು ಹೇಳ್ತಿರೋದು. 5,000. ಅವಾಗಾದ್ರೆ ಹಂಗಿರ್ಲಿಲ್ಲ, 20,000 ರೂಪಾಯಿ ಒಂದು ಪೆಂಡಿ. 25,000 ಮಟನು ಮಾರಿದೇವ್ರಿ ನಾವು. ಈಗ ನೀವು ವಿಳೆದಲ್ಲೇ ಮಾಡ್ತಿದ್ರಲ್ಲ ಅಜ್ಜ, ಈಗ ಇದು ಗೂಟ ಕೊಟ್ಟಿರಲ್ಲ, ಏನಕ್ಕೆ ಸಪೋರ್ಟಿಗೆ ಅಂತಾನ, ಏನಕ್ಕೆ ಯಾವ ಸಪಾಟಿಗೆ ಏನಲ್ಲ, ಇದು ನಚ್ಬೇಕಲ್ಲ ಇವನ್ನ ಬೀಜಗಳು ಊರಿರ್ತಾವ ನಾವು. ಬೀಜ ಇದು ವಿಳೆದಲ್ಲಿ ಹಾಕ್ಬೇಕು ಅಂದ್ರೆ ಬೀಜ ಹಾಕ್ಬೇಕು ಏನಿದ್ರದ್ದು? ಇದ್ರ ಬೀಜ ಹಾಕ್ಬೇಕು ನಾವು. ಯಾವ್ದ್ರದ್ದು? ಮುಂಡೆ ಇದು ಚಕ್ಷಿ ಬೀಜ, ಇದು ಬೋರ್ಲ ಬೀಜ, ಆಮೇಲೆ ನುಗ್ಗಿ ಬೀಜ. ಏನಕ್ಕೆ 3? ಈಗ ಇದು ಒಂದು ಗಿಡ ಬೆಳೆಯಕ್ 3 ಸಪೋರ್ಟ್ ಬೇಕು ಹಂಗಾರೆ. ಈಗ ಅಷ್ಟು ಬೇಕಾವು. ಈಗ ಇದು ಒಂದು ಕೈ ಕೊಟ್ಟು ತೊಕತ್ತಿದ್ ಬಾಳ ದಿನ ಇರಲ್ಲ. ಇದು ಯಾವ ಗಿಡ ಇದು? ಇದು ಚಕ್ಷಿದು ಅಂತ. ಇದು ಚಕ್ಷಿದು ಇಲ್ಲ ಹಾಕಿರೋದು ಅದು ಬೋರ್ಲದ. ಅದು ಬೋರ್ಲು. ಆಮೇಲೆ ಇದೇನು ನೋಡಿ ಬಿದ್ದ ನೋಡಿ ನುಗ್ಗಿ ಕೊಳಿಸತ್ ಹೋಗ್ಬಿಡ್ದಾವ. ಅದು ಕೊಳಿಸಿರು ಹೋಗಿ ಬಂದು ಅವು ಹೋಗಿದಾವ ಅಂದಾಗ ಮತ್ತೆ ಬೇರೆ ಕಡೆಯಿಂದ ಅಲ್ಲಿ ನೋಡಿದ ಮುಂಡ ತಂದು ಹೋಗ್ತಾವ ನೋಡಿದ ಮತ್ತೊಂದು ಹೊಸದದು. ಹೊಸ ಮುಂಡ ನಾವು ಬೇರೆ ಕಡೆಯಿಂದ. ಈಗ ಒಂದು ಬಳ್ಳಿ, ಈಗ ವಿಳೆದಲ್ಲೇ ಬಳ್ಳಿ ಹಾಕಕತ್ತೀವಿ ನಾವು ಅಂತಂದ್ರೆ ಅದಕ್ಕೆ 3 ಸಪೋರ್ಟ್ ಬೇಕು ಹಂಗಾರೆ ನೀವು ಹೇಳೋದು. ಹೌದು ಹೌದು 3 ಗಿಡದ್ದು. ಹೌದು. ಅದ್ರಾಗ ಯಾವ್ಯಾವ ಒಂದು ಅಂದ್ರೆ ಹೇಳ್ರಿ. ಈಗ ಒಂದು ಇದು ಬೋರ್ಲು, ಇದು ಚಕ್ಷಿದು, ಒಂದು ನುಗ್ಗಿದು, ಇನ್ನೊಂದು ತಾಲಿವಾಣದ್ದು ಅಂತ ಇಷ್ಟಾಗಲ್ಲ ಎಲಿದು. ಅದಕ್ಕೂ ಒಂದು ರೋಗ ಬಂದು ಹೋಗ್ಬಿಡ್ತದ. ಹಂಗಾರೆ ಒಂದ್ ಗಿಡ ಬೆಳಿಬೇಕು ಅಂದ್ರೆ 3 ಗಿಡ ಸಪೋರ್ಟ್ ಬೇಕು. ಈಗ 3 ಗಿಡ ಸಪೋರ್ಟ್. ಇದು ಏನ್ ಬೀಜ ಎಲ್ದು ಕೊಂಡ್ಕೊಂಡ್ಬರ್ತೀರಿ ಇದ್ರದ್ದು? ಇಲ್ಲೇ ಈ ತರಕಾರಿ ಈ ಮಾರ್ಕೆಟ್ನಾಗ ಸಿಗ್ತಾವ್ರಿ. ಇಲ್ಲೇ ಅಲ್ಲ ಅಂಗಡಿ, ಕಾಳಿನ ಅಂಗಡಿ ಏನ್ ಮಾರ್ತಾರಲ್ಲ, ಈ ಬೀಜ ಮಾರೋ ಅಂಗಡಿಗಳು ಅದಾವ. ಅದಕ್ಕೂ ರೊಕ್ಕ ಕೊಡ್ತಿರ್ಬೇಕು ಮತ್ತೆ. ಅಯ್ಯೋ, ಒಂದು 1/4 kg ತಗಂದ್ರೆ ಇದು 500 ರೂಪಾಯಿ. 1/4 kgಗೆ ಒಂದು 1/4 kg. ಈ ಗಿಡದ್ದು ಇದು ಅದಕ್ಕಂತಲೂ 4 ರೂಪಾಯಿ ಜಾಸ್ತಿ. ಅದು ಇದು 400 ರೂಪಾಯಿ ಆದ್ರೆ ಅದು 500 ರೂಪಾಯಿ. ಆ ನುಗ್ಗಿ ಬೀಜನ ಒಂದು 1/4 kg ತಗಂದ್ರ 1,000 ರೂಪಾಯಿ. ಭಾರಿ ಖರ್ಚು ಬಿಡ ಹಂಗಾರೆ. ಈಗ ನಾವು ತೋಟಗಳಿಗೆಲ್ಲ ದುಂಡು ಕಿಟ್ಕೊಂತಿದ್ವಿ. ಇವೆಲ್ಲ ಅದರಲ್ಲಿ ಈಗಿನ ಹುಟ್ಟಿರೋರು ಅವಾಗಿನ ಕೆಲಸ ಮಾಡೋದಲ್ಲ. ಅವರು ಕೆಲಸಗಾರ ಇಲ್ಲ. ಆ ತರ ಎಲ್ಲೇ ತರ್ತೀರಿ ಇಟ್ಟತ್ತಿಗೆ ಹೋದ್ ಯಾವನ್ ಹುಡುಕ್ಬೇಕು, ಅವನು ಅಲ್ಲೇ ಅಂಗಡಿಯಾಗ ಹೋದ್ರೆ ಸಿಗ್ತಾವ. ಓ, ರೆಡಿಮೇಡ್ ಬೇಕೀಗ. ಎಲ್ಲ ಅಲ್ಲಿ ರೆಡಿಮೇಡ್ ಏನಿರ್ತದಲ್ಲ ಅವನ್ ತಗೊಂಬಂದು ಇವ್ರು ಮಳ್ಳಾಟ ಮಾಡ್ತಾರ. ಇವ್ರು ಇಷ್ಟ ಒಂದೊಂದು ಕಟ್ಟು ತುಂಡು ಹಾಕ್ತದ ಇದನ್ನ. ಇದನ್ನ ಇದು ಬಡ್ಡಿ ಈ ಕಡೆ ಮಕ್ಕೈತಲ್ಲ, ಅದು ನಂಗ ಕೂರೋದು ನೆಲಕ್ಕ ಗುತ್ತಗದಿರ್ತಾವ. ಇಲ್ಲಿ ತೆಗ್ದವಲ್ಲ, ಈ ತಕಂದಲ್ಲ, ಸಣ್ಣ ಮಟ್ಟದಾಗ ಗುತ್ತಗದು ಅಲ್ಲಿಗೆ ಬಳ್ಳಿ ಹಚ್ಚದು. ಅಟತ್ಗೆ ಇವನ್ನೆಲ್ಲ ಬೀಜ ಊರಿರ್ತವೆ. ಇಲ್ಲ ಅಂದ್ರೆ ಅದನ್ನ ಬಳ್ಳಿ ಆಯ ಮಾಡ್ಕೊಂಡಿರ್ತಾವಲ್ಲ, ಆಮೇಲೆ ಬಳ್ಳಿ ಹಚ್ಚಿದ್ಮೇಲೆ ಬೀಜ ಊರಿಬಿಡ್ತಾವ. ಅವಾಗ ಹಿಂದೆಲ್ಲ ಸಹ ಈ ಬಳ್ಳಿ ಹಚ್ಚಿ ತವರಿ ಸೊಪ್ಪು ಅದನ್ನೆಲ್ಲ ತಗೊಂಬಂದು ಆ ಬಳ್ಳಿ ಮುಚ್ತಿದ್ವಿ. ಈಗ ಏನು ಮಾಡೋದಲ್ಲ. ಮುಚ್ಚೋದು ಏನು ವಿಶೇಷ? ಅದು ಗಾಳಿ ಬಿಸಿಲು ಬಡಿದಂಗಿದ್ರೆ ಹಂಗ ದೊಡ್ಡ ಒಂದು ವಾರದಾಗ ಅದು ಈಗ ಬಿಸಿಲಿಗೆ ಬಡದು ಇಲ್ಲ ಕಟ್ಟಾಗಿ ಹೋಗ್ಬಿಡ್ತದೆ, ಒಣಗಿಬಿಡ್ತದೆ. ಅದು ಹಿಂಗೆಲ್ಲ ಆಕತ್ತಲ್ಲ, ಹಂಗಾಗಿ ಅದನ್ನ ಸೊಪ್ಪು ಮುಚ್ಚಿದ್ವಿ. ಏನು ಮುಚ್ಚೋದಲ್ಲ ನೋಡು. ಆದ್ರಾಚಾರ ಉಳು ಸೋಮಾರ ಅಂತಾರೆ ಈಗಿನವ್ರಿ. ಆಮೇಲೆ ಈ ಬಳ್ಳಿಗೆ ಎಷ್ಟು ಜೀವಾಂಶ ಎಷ್ಟಿದ್ರದ್ದು ಇವಾಗ ಹಾಕಿರ ಅಂತಂದ್ರೆ ಎಷ್ಟು ವರ್ಷ ನಮಗೆ ಫಲ ಕೊಡ್ತಿದ್ದು? ವರ್ಷವರಿಗೆ ಎಷ್ಟು ವರ್ಷ? ಅಲ್ಪ ಈಗ ಮೊನ್ನೆ ಜೂನ್ ತಿಂಗಳಿಗೆ ಹಾಕಿದೇವಿ. ಮುಂದಿನ ಜೂನ್ ಡಿಸೆಂಬರ್ಗೆ ಬಂದ್ಬಿಡ್ತದೆ. 1/4 ವರ್ಷದ ಲೆಕ್ಕ. 1.5-1.5 ವರ್ಷ ಲೆಕ್ಕ. ಆಮೇಲೆ ಇದು ಲೈಫ್ ಟೈಮ್ ಏನಂದ್ರೆ ಎಷ್ಟು ವರ್ಷದ ತನಕ ನಮಗೆ ಬೆಳೆ ಕೊಡ್ತಾನೆ ಇರ್ತದೆ ಕಂಟಿನ್ಯೂ. ಈ ಸುಮಾರು ನಾವು ಸರಿಯಾಗಿ ಇಟ್ಕೊಂಡ್ರೆ 20-25 ವರ್ಷದ ದಿನ ಇಲ್ಲಿ ಜೋಪಾನ ಮಾಡಿದೇವೆ ನಾವು. ಈಗ ಅಷ್ಟಕ್ಕಂದ ದಿನ ಬಾಳ್ಕೆ ಬರೋದಿಲ್ಲ. 8ರಿಂದ 10 ವರ್ಷದ ಒಳಗಾಗಿನೇ ಈ ಮುಂದೆ ಹೋತು, ಅದು ಹೋತು, ಇದು ಹೋತು ಒಂದು ಬಳ್ಳಿ ಸರಿ ಬಿಟ್ಬಿಡ್ತವೆ. ಹಂಗಾರೆ 8 ವರ್ಷ ತನಕ ಈ ಪ್ರೆಸೆಂಟ್ 8ರಿಂದ 10 ವರ್ಷ ತನಕ ಬೆಳೆ ಕೊಡ್ತದೆ. ಹೌದ್ರಿ, 8-10 ವರ್ಷದ ದಿನ. ಆಮೇಲೆ ಈ ಫ್ಲಕ್ಚುಯೇಷನ್ ಆಗುತ್ತಲ್ಲ ರೇಟು. ಈಗ ಇವತ್ತು ಇದ್ದಿದ್ ರೇಟು ಮಾರ್ಕೆಟ್ ನಾಳೆ ಇರಲ್ಲ ಅಂತ ಅಂತಾರೆ. ಅಂದ್ರೆ ಎಲೆಗಳು ಚೆನ್ನಾಗಿ ಬರ್ತಿರೋದು ಕಾರಣನೋ ಅಥವಾ ಬೆಳೆ ಜಾಸ್ತಿ ಆಗ್ತಿರೋ ಕಾರಣ? ಆತರ ಬೆಳೆ ಜಾಸ್ತಿ. ಈಗ ಮಾರ್ಕೆಟ್ ಜಾಸ್ತಿ ಏನು 25-30 ಸಾವಿರ ಮಟ್ಟ ಎಲ್ಲಿ ಮಾರ್ತಾರಲ್ಲ, ಹಂಗಾಗಿ ಬೇರೆ ಕಡೆಯಿಂದ ಈಗ ನಾವು 500 ಗುಣಿ ಮಾಡ್ತಾರ. ಒಂದ್ ಎಕರೆ ನಾನು ಬಳ್ಳಿ ಮಾಡಿದೆ ಅಂದ್ರೆ ಹಿಂಗ ಇದು ಪ್ರೆಜರ್ ಹೆಚ್ಚಾಗೈತಿ. ಒಂದು ಸ್ವಲ್ಪ ಅಡಿಕೆ ರೇಟ್ ಜಂಪ್ ಆಗಿದ್ರಿಂದಲೂ ಇದು ಬೇಡಿಕೆ ಕಮ್ಮಿ ಆಗ್ಬಿಡುತ್ತೆ. ಅಡಿಕೆ ರೇಟ್ ಜಂಪ್ ಆಗಿರೋದಕ್ಕೆ? ಅಯ್ಯೋ, ಅಡಿಕೆ ರೇಟ್ ಮತ್ತೆ ಜಂಪ್ ಆಗಿ 8,000 ನಡೀತಿತ್ತಪ್ಪ. ಈಗ ಮೊನ್ನೆ ಈಗ 7,000 ಬಂದೈತಿ ಈಗ ಅಡಿಕೆ ರೇಟ್. 7,000 ಅಂದ್ರೆ ಅದು 1,000 ಹೆಚ್ಚು ಕಮ್ಮಿ ಅಲ್ರಿ. ಮೊದಲೆಲ್ಲ 5,000, 4,000, 3,000. ಈಗ 10-12 ವರ್ಷದಿಂದ ಬರೀ 1,000-1,200 ರೂಪಾಯಿ ಅಡಿಕೆ ರೇಟ್ ಹಸೆಕಾಯಿ. ಈಗ 8,000, 8,500 ಮಟ್ಟಲು ಮಾರಿಬಿಟ್ರು. ಅಲ್ಲ, ಅಡಿಕೆ ಜಾಸ್ತಿ ಆಗಿರೋದಕ್ಕೆ ವಿಳೆದೆಲ್ಲ ಕಮ್ಮಿ ಆಗಿರೋದಕ್ಕೆ ಏನು ಅದಕ್ಕೂ ಇದಕ್ಕೆ ಸಂಬಂಧ? ಮತ್ತೆ ಇದು ಅಡಿಕೆಗೆ ಬೇಕಾಗಿದ್ದು. ಹೌದು. ಕಮ್ಮಿ ಆಗಿದ್ರಿಂದ ಅಂದ್ರೆ ಅದೇ ಮಾಲು ಅಡಿಕೆ ರೇಟ್ ಜಾಸ್ತಿ ಆಗಿದ್ದೊಂದು, ಮಾಲು ಜಾಸ್ತಿ ಆಗಿತ್ತು ಅಂತಾನೆ. ಬರೀ ಇಲ್ಲಿ ಒಂದಲ್ರಿ, ಬೇರೆ ಬೇರೆ ಕಡೆಗೆ ಹೋಗಿಬಿಡೋದು ಮಾಲದು. ಈಗ ಹಂಗ ಆಗ್ತಿಲ್ಲ. ಎಲ್ಲರೂ ಬೆಳೆ ಎಲ್ಲರೂ ಅಡಿಕೆ ಬೆಳಿತಾರಲ್ಲ, ಆ ಗಿರಾಕಿಗಳು ಇಲ್ಲಿ ಬರೋದಲ್ಲ, ತಗೊಂಡ್ ಹೋಗಕ್ಕೆ ಅಲ್ಲೇ ತಗೊಂತಾರೆ, ಅಲ್ಲೆಲ್ಲೇ ತಗೊಂಡ್ಬಿಡ್ತಾರಲ್ಲ. ಹಂಗಾಗಿ ಇವರು ಆಮೇಲೆ ವಿಶೇಷ ಈಗ ಇಷ್ಟೊಂದು ಗಿಡ ಹಾಕಿರಲ್ಲ, ಇದ್ರಲ್ಲಿ ಎಷ್ಟು ವಿಧದ ವಿಳೆದೆಲೆ ಕಾಣ್ತೀವಿ ನಾವು. ಎಷ್ಟು ವಿಧ ಇದೆ ವಿಳೆದೆಲೆಯಲ್ಲಿ? ಇದ್ರಾಗ ಸುಮಾರು ಒಂದು 5-6 ಅಂಡಿಗೆ ಈಗ ಕೊಯ್ತಾದಾರ. ಆಲೆ ಇದು ಇಷ್ಟ ಐತಲ್ಲ, 20 ಅಂಡಿಗೆಲಿ ಕೊಯ್ಬೋದು ನಾವು. ಹೌದ್ರಾ? 20 ಅಂಡಿಗೆಲಿ ಕೊಯ್ಬೋದು. ಹೆಸರೇನೇ ಅದ್ರದ್ದು? ಹೆಸರೇನದ್ರದ್ದು ಅಂತ? ಇದು ವಿಳೆದೆಲೆ, ಇದು ಕರಿಯಲಿ ಅಂತವಿ. ಅಂಬಡಿಯಲ್ಲಿ ಅಂತಂದ್ರೆ ನೋಡಿ ಲೆವೆಲ್ಲೇ ಒಂದು ಸಾಲು ಬರ್ತದ ಕಂಡ್ರಿ, ಅದೆಲ್ಲಿ ಐತಿ. ಇದು ಕರಿಯಲಿ, ಅದು ಅಂಬಡಿಯಲ್ಲಿ ವಿಶೇಷ.
ಆಮೇಲೆ ಇದ್ರಾಗು ಇದು ನೋಡಿ, ಇದು ತಾಟಿ ಎಲಿ ಅಂತ ಇದ್ರಾಗ ಮೆತ್ತಂದ, ಇದು ತಾಟಿ, ಇದು ಕೈ ಎಲಿ, ಇದು ಕೈಯಲ್ಲಿ, ಇದು ಕೈ ಎಲಿ. ಇದು ಯಾಕೆ ತಾಟಿ ಆಗುತ್ತೆ, ಇದು ಯಾಕೆ ಕೈಯಲ್ಲಿ ಅಂತೀರಿ ನೀವು? ಈಗ ಇದು ಹುಟ್ಟಿ ಬೆಳೆದದ್ದು ಇದು ತಾಟಿ. ಇದು ಅಕಸ್ಮಾತ್ ಮುರಿದದ್ದು ಮಾಡಿದ್ದು ಹೆಚ್ಚುಗಾರಿಕೆ ಆದ್ರೆ ಕೊಯ್ದು ಹೋಗದ್ದು ಅದನ್ನು ಹರ್ಕೊಂಡು ಮಾರ್ತಾ ಇದಾವೆ. ಹೌದ್ರಾ? ಇದು 100 ರೂಪಾಯಿಗೊಂದು ಕಟ್ಟು. ಇಲ್ಲಿ ಮೊನ್ನೆ ಬಸಿನ್ ಜಯಂತಿ ಹೋತಲ್ಲ, ಅಲ್ಲಿ ವರ್ಷದಲ್ಲಿ 100 ರೂಪಾಯಿ ಕಟ್ಟು ನಾನಾ ಮಾರ್ಕೆಮೆ ಇದ್ದೆ. ಇವತ್ತು ಒಂದೊಂದು ಬರೀ 30 ರೂಪಾಯಿ ಕಟ್ಟು ಮರದಲ್ಲ ಇದು. ಮತ್ತೆ ಕೀಳೋರಿಗೆ ಕೂಲಿ ಕೊಡ್ತೀರಿ ನೀವು ಅಲ್ಲಿಗೆ? ಕೇಳೋರಂದ್ರೆ ಮತ್ತೆ ಇನ್ನೇನು ನಾವ ಕೈ ಕಸು ಬರ್ತತಲ್ಲ, ನಾವ ಕೊಯ್ಕಿನ್ ತಗೋಬೇಕು. ಈಗ ನಮ್ಮ ಕೂಲಿ ಇನ್ನೊಬ್ಬಂದು ಹೋಗ್ಬೇಕಲ್ಲ, ಅದ್ರಾಗ ನಾವು ದುಡಿಮೆ ಮಾಡ್ಕೊಂಡಂಗ. ಮತ್ತೆ ಇದ್ರಲ್ಲಿ 3 ತರ ಹೇಳಿದ್ರೆ ನೀವು, ತಾಟು, ಇದು ಯಾವ್ದು ಅಂಬಡಿಯಲ್ಲಿ ಅದ ಬೇರೆ, ಇದು ಕೈಯಲ್ಲಿ ತಾಟಿ ಎಲೆ. ಈಗ 3 ಎಲೆ ಹೇಳಿದ್ರಲ್ಲ, 3 ಎಲೆ ಏನೇನಕ್ಕೆ ಬಳಸ್ತಾರೆ? ಈಗ 3 ಎಲೆ ಅಷ್ಟು ತಿನ್ನಕ ಹೋಗೋದು ಅದು. ಮತ್ತೆ ಪೂಜೆಗೆ ಬಳಸ್ತಾರೆ, ಪೂಜೆಗೆ ಹೋಗತ್ರಿ. ಇದು ಈ ಲಗ್ನ ಮೂಸದಾಗ ಪೂಜೆ, ಕಾಲ್ಸ್ಬಟ್ಲ ಉಡಕ, ಕಂಕಣ ಕಟ್ಟಕ ಎಲ್ಲದಕ್ಕೂ ಇದ ಬರೋದು. ಯಾ ಎಲಿ? ಇದು ನೋಡಿ, ಇದು ತೋರಿಸಿದ್ನಲ್ಲಿ ಈಗ ತಾಟೆಲಿ ಅಂದ್ರಲ್ಲ, ತಾಟಿಯಲ್ಲಿ ಅದಂಗ ತಿನ್ನಕ್ ಹೋಗೋದು ಅದು. ಅಂಬುಡೆಲಿನಾ? ಅಂಬಡಿಯಲ್ಲಿ ಬೇಡಕ್ ಹೋಗತಿ. ಬೇಡ ಅಂತಂದ್ ಆಗ್ತಾ ಇದಾರ ನೋಡ್ರಿ. ಬೇಡ ಬೀಡ 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 ಬೇಡ ಬೇಡ. ಸ್ನೇಹಿತರೆ, ಇವ್ರು ಹೇಳ್ತಿರೋದು ಬೀಡ. ಬೀಡಕ್ಕೋಸ್ಕರ ವಿಶೇಷತೆ ಇದು ಅಂಬುಡೆಲೆ ಅಂದ್ರೆ. ಅಂಬಡಿಯಲ್ಲಿ ಬೀಡ ಹಾಕಂತ ಊಟ ಆದ್ಮೇಲೆ ಬೀಡ ಹಾಕಂತೀವಲ್ಲ ಅದಕ್ಕೆ. ಅದು ನಾರ್ಮಲ್ ಆಗಿ ಹಾಕೋಣಕ್ಕೆ ತಾಟಿಯಲ್ಲಿ, ಮತ್ತೆ ಇನ್ನೊಂದು ಅಂದ್ರೆ ಕೆಲವು ಅದನ್ನ ಬಳಸಾರ, ಅದನ್ನೇ ಬಳಸ್ತಾರ. ತಂಬಾಕ್ ಹಾಕ್ಯನಾರು ಕೂಡ ಹುಬ್ಳಿ ಕಡೆ ಅವೆಲ್ಲಿನ ಹಾಕ್ಯಂತಾರ ಅಂಬುಡೆಲಿನ. ಅಂಬಡಿಲಿನ ಬೇಡಿಕೆ ಅದಕ್ಕೆ ಜಾಸ್ತಿ. ಅದಕ್ಕೆ ಅದು ಬೇಡಿಕೆ ಯಾವಾಗತ್ರಿ. ಈಗ ಅದನ್ನ ಬೇಡ ಹಾಕೋದು ಕಮ್ಮಿ ಆಯ್ತು. ಇವೇನು ಇವು ಚೀಟ್ಗಳು ಬಂದವ, ಪಾನ್ ಪರಾಗು, ಏನದು ಕಣಕಣದಲ್ಲೂ ಕೇಸರಿ, ಜುಬಾನ್ ಕೇಸರಿ ಅಂತವೆಲ್ಲ ಬಂದ್ಬಿಟ್ವಲ್ಲ. ಹಂಗಾಗಿ ಅದನ್ನ ಎಲೆ ಅಡಿಕೆ ಬೇಡಿಕೆ ಕಮ್ಮಿ ಆಗಿದೆ, ಬೇಡಿಕೆ ಕಮ್ಮಿ ಆಗ್ಬಿಡ್ತು. ಅವಾಗೆಲ್ಲ ಇವೆಲ್ಲ ಇರ್ಲಿಲ್ಲಲ್ಲ, ಪಾನ್ ಪರಾಗು ಅವೆಲ್ಲ ನಮ್ಮ ಹಾಕ್ಯಾನದು. ಈ ಕೆಲವು ಈ ವೆಲೆನ ಈ ದಿವ್ಸದಾಗ ಇದು ಕೂಡ ನಮ್ಮ ಮಾರೋದು. ಅವತ್ತು ಎಂತ ಕಮ್ಮಿ ರೇಟು ಅಂದ್ರು 10 ರೂಪಾಯಿಗೆ ಒಂದು ಕಳಿಗೆ ಎಲಿ ಮಾರ್ತಿದ್ವಿ ನಾವು. ಕೌಳಿಗೆ ಒಂದು ಕಳಿಗೆ 10 ರೂಪಾಯಿ ಮಾರ್ತಿದ್ವಿ. 25 ಎಷ್ಟೋ ಬರ್ತದಲ್ಲ ಅದು ಕೌಳಿಗೆ ಅಂದ್ರೆ. ಒಂದು ಕಳಿಗೆ ಅಂದ್ರೆ 40 ಎಲಿ ಇರ್ತದ. ಅದು 40 ಎಲಿ, ಒಂಟಿಲಿ 100 ಎಲಿ ಅದೊಂದು ಕಟ್ಟು. ಅದು ಒಂದು ಕಟ್ಟು. ಈಗ ಅವಾಗ ನಂಗೆ ಇಲ್ಲಿ ಹಂಗಾರೆ 2 ರೂಪಾಯಿ 3 ರೂಪಾಯಿ ಒಂದ್ ಎಲೆ ಆಗೈತಿ. ಹಂಗಾರೆ ಈಗ ಇಲ್ಲಿ ಅಂಗಡಿಗಳಿಗೂ ಮಾರ್ತಾರ. ಅವ್ರು ಕುಂತ ಮಾರ, ಮತ್ತೆ ಅವ್ರು ಕೂಲಿ ಬೇಕು. ನಾವು ತಗೊಂಡು 50 ರೂಪಾಯಿ ಕಟ್ಟು ನಮ್ಮ ಹತ್ರ ತಗೊಂಡ್ರು ರೂಪಾಯಿಗೊಂದು ಎಲಿ ಕೊಡ್ತಾ ಇದಾರ. ಒಬ್ಬೊಬ್ಬ ಅಂತದ್ ಸಿಟಿ ಒಳಗ ತೀರ ತೋಟದ ಊರುಗಳ ಕಡೆಗೆ ರೇಟ್ ಜಾಸ್ತಿನೇ ಮಾಡ್ತಾರ. ಈಗ ಹಂಗಾರೆ ತಿಂಗಳ ಒಂದು, ನಾನು ಹೇಳೋದು ತಿಂಗಳ ನಾವು ಈಗ ಒಂದು ವಿಳೆದೆಲೆ ತೋಟ ಮಾಡಿದೀವಿ ಅಂದ್ರೆ, ಈಗ ಪ್ರೆಸೆಂಟ್ ಈಗ ಆದಾಯ ಎಷ್ಟೈತೆ ಹಾಗಾರೆ ಈಗ ಬರ್ತಿರೋದು? ಈಗ ಇದಕ್ಕೇನ್ರಿ, ಇದೊಂದು 600 ಗುಣಿ ಐತಿ. ಈಗ ಒಂದು 30,000 ರೂಪಾಯಿ ಎಲಿ ಕೊಯ್ದಾನ ಅಂತ ಹೇಳ್ಕ. ಈ ಸರಿ ಬರೀ ಗೊಬ್ಬರಕ್ಕಾಗದಲ್ಲ. ಈ ಕೂಲಿಯರಿಗೆ, ಬಳ್ಳಿ ಇಳುವರಿಗೆ ಮಾಡೋರಿಗೆ, ಕೂಲಿಯರಿಗೆ ಭರ್ತಿ ಆಗತಿ. ಮತ್ತ ಗೊಬ್ಬರಕ್ಕೆ ಬೇರೆ ಹಾಕ್ಯಂತ ತುಂಬ್ಕೋಬೇಕು. ಈಗ ಎಳಿ ಒಂದ್ 2 ನೀರು ಹಾಸಿ ಇದನ್ನ ಆರ್ಸಿ ಸಿಗಿತೇವೆ. ಅಲ್ಲಿಂದ ಮತ್ತೆ ಒಳ್ಳೆ ಚೆನ್ನಾಗಿ ಕೊಡ್ತದೆ ಎಲಿ. ಅವಾಗ ಅಲ್ಲಿಂದ ರೊಕ್ಕ ನುಣಕ್ ಹಾಕ್ಯಂತ ಹೋಗ್ತಾವ. ಆಮೇಲೆ ಅಜಾ, ಈಗ ಇದು ಏನ್ ಗಿಡ ಅಂದ್ರಲ್ಲ, ಈಗ ಇದಕ್ಕೆ ಏನ್ ಪೋಷಣೆ ಬೇಕು, ಪಾಲನೆ ಬೇಕು, ಹೆಂಗೆ ಮೇಂಟೈನ್ ಮಾಡೋದು ಇವನ್ನೆಲ್ಲ? ಸ್ವಾಮಿ, ಇದು ಈ ಸರ್ಕಾರಿ ಗೊಬ್ಬರನು ಹಾಕ್ತಾ ಇದಾರ. ಸರ್ಕಾರಿ ಗೊಬ್ಬರ ಹೆಚ್ಚಿನ ಬಳಸಂಗಲ್ಲ ನಾವು. ಹೆಚ್ಚಿಗೆ ಇದನ್ನ ಈಗೇನು ಕುರಿ ಗೊಬ್ಬರ, ಸಗಣಿ ಗೊಬ್ಬರ ಇಂಥವನ್ನೆಲ್ಲ ಈಗಿನ್ನೂ ಮಾಡ್ಬೇಕಂದ್ರೆ ಬೇಕಾದಷ್ಟದ್ದು. ಈಗ ನಾನು ಆಗ್ಲೇ ಹೇಳಿದ್ನಲ್ಲ, ಖಾಲಿ ಕಟ್ಟಿ ಬಿಟ್ಟು ಈಗ ತೋಟ ಮಾಡ್ತಾ ಇರೋದು. 2 ಲೋಡ್ ಗೊಬ್ಬರ, ಇದನ್ನ 600 ಗುಣಿಗೆ 2 ಲೋಡ್ ಗೊಬ್ಬರ ಏರಿ ಪೂರ ಅಲ್ಡಿ ಅವು ಗುದ್ದಿಗೆ ಹಾಕ್ತಿದ್ವಿ. ಅದಕ್ಕ ಅದೇನೊಳಗೆ ಇದಕ್ಕ ಗುದ್ದ ಅರ್ಗುದ್ದಾಗೈತಲ್ಲ, ಇದ್ರ ಮೇಲೆ ಹಾಕಿ ಮಣ್ಣೆ ನೀರು ಹಾಸ್ತಿದ್ವಿ. ಗೊಬ್ಬರ ವೀಟಾಗಿ ಬಳಿ ಸಾಯಕ್ ಹಚ್ಬಿಡೋದು, ಹೀಟ್ ಜಾಸ್ತಿ ಆಗಿ ವೀಟಾಗಿ. ಹಂಗಾಗಿ ಈಗ ಹಂಗ ಮಡಿ ತುಂಬ ಅಲ್ಡಿ ಬಳ್ಳಿ ಇಳ್ತಿದ್ವಿ. ಯಾವನ್ ಹೇಳ್ತಾನ ಬಿಡ ಮರಯ್ಯ, ಈಗ ಅದು ಈ ಕಾಲಲ್ಲದು ಅಂತಂದು ಹಂಗ ಹೇಳ್ತಾ ಇದಾರು. ಗೊಬ್ಬರನ ವರ್ಷದಾಗ ತಿಪ್ಪಿ ಗೊಬ್ಬರ ಒಂದು 4-5 ಸಲ ಗೊಬ್ಬರ ಹಾಕ್ಬೇಕು. ಎಷ್ಟು ಲೋಡ್ ಗೊಬ್ಬರ ಹೋಗತಿ ಇದಕ್ಕೀಗ? ಇದಕ್ಕೆ ಏನಪ್ಪ ವರ್ಷ ಮುಗಿಯೋದ್ರೊಳಗ ಅಂದ್ರೆ ಎಷ್ಟು ಲೋಡ್? ಒಂದು 6ರಿಂದ 8 ಲೋಡ್ ಗೊಬ್ಬರ ಹಾಕ್ಬೇಕು. ಇವ್ರೊಂದು 4 ಲೋಡ್ನು ಮುಗಿಸೋದಿಲ್ಲ ಅಲ್ಲ. ಹಂಗಾಗಿ ಇದು ಬಲಡ್ಗೆ ಕಮ್ಮಿ ಆಗಿಬಿಟ್ಟತಿ. ಇದ್ರ ಜಾಸ್ತಿ ಬೆಳೆ ಬರ್ತಿಲ್ಲ, ಅವಾಗ ಜಾಸ್ತಿ ಬೆಳೆ ಬರ್ತಾವ. ಆಮೇಲೆ ನೀರು ಎಷ್ಟು ದಿವಸಕ್ಕೊಂದ್ಸರಿ ಕೊಡೋದು? ಇದ್ರದ್ದು ವಾರಕ್ಕೊಂದ್ಸಲ ನೀರು ಹಾಸ್ತೀವಿ. ವಾರ ಪೈಪಿಂಗ್ ಡ್ರಿಪ್ಪಿಂಗ್ ಮಾಡ್ತಿರೋ ಅಥವಾ? ಇಲ್ಲ ಹಂಗೆ ಕಲೆ ಮುಖಾಂತರ ಕಲೆ ಗುಂಟಲ್ಲ ಡ್ರಿಪ್ಪಿಂಗ್ ಮಾಡಕ. ಇದು ಬಳ್ಳಿ ಹೊಲ್ಕ ಅದು ಸೋಕೆ ಆಗೋದಲ್ಲ. ಅದೆಲ್ಲ ಶೀತಕತಿ ಒಂದು
ಇಲ್ಲದ ನೀರು ಅಜ್ವಾನ ಆಗ್ಬಿಡ್ತದ. ಈಗ ಇದಕ್ಕೆ ಜಾಸ್ತಿ ನೀರು ಕೊಟ್ರೆ ಬಳ್ಳಿ ಹಾಳಾಗ್ತಾವ ಇವು. ನೀರು ಜಾಸ್ತಿ ಆದ್ರೆ ಮಳೆಗಾಲದಾಗ ಬಳ್ಳಿ ಸತ್ತು ಅಂತಂದವಲ್ಲ, ಈ ಗುದ್ದು ಪೂರ ನೀರು ಹಿಡ್ಕಂತಿತ್ತು, ಸ್ವಲ್ಪ ಚಗ್ಗತ್ತು ಅಂತ ತಿಳ್ಕದು. ಮಳೆ ಹಿಡ್ಕಂದು ನೀರು ಅಲ್ಲೇ ಸಾಯ್ತಪ್ಪ ಅಂದ್ರೆ ಇದು ಬಳ್ಳಿ ಸತ್ಬಿಡ್ತದೆ, ಸತ್ತೋಗ್ಬಿಡ್ತವೆ. ಆ ಸಾಯ್ತೈತಿ. ಬಡ್ಡಾಳಂದ ಏನಾರ ನಮ್ಮ ಇದ್ರೆ ಮಲ್ಟ್ ಕಿತ್ತ ಎದ್ದಿರ್ತದಲ್ಲ, ಅದು ಉಳ್ಕೊಂತೈತಿ, ಇದು ಸಾಯ್ತೈತಿ. ಅಲ್ಲಪ್ಪ ಇವತ್ತಿನ ಕಾಲದಾಗ 25,000 ರೂಪಾಯಿನ ಈ ಎಲಿ ಮಾರ್ಬೇಕಾದ ಲೆಕ್ಕಾಚಾರ ಇರೋದು. ಆದ್ರೆ ಈಗ ಬರೀ 5, 6, 7, 8,000 ಅಂದ್ರೆ ಹೊಲ್ವಾಕತಿ. 10,000 ಕೂಗಿದ್ರೆ 1,000 ಅದನ್ನ ಕಟ್ ಮಾಡಿ ಇದನ್ನ ಈಗ ಹೆಂಗ್ ಬೇಕಂಗ್ ಮಾರ್ಕೆಟ್ ಪ್ರೈಸ್ ಕೊಡಲ್ಲ ನೀವು, ಕೂಗ್ತಿರಿ ಇದನ್ನ ಹರಾಜಿಗೆ ಬಿಡೋದು ಇದನ್ನ. ಹಂಗಾರ ಹೋಗಿ ತಗೊಳಪ್ಪ ಇದು 5,000 ರೂಪಾಯಿ ಪೆಂಡಿ ಅಂತ ಕೊಡಂಗಿಲ್ಲ ನೀವು. ಇಲ್ಲ ಹಂಗ್ ಕೊಡಂಗ ಅಲ್ಲ. ನಿಮ್ಮೇಲೆ ಒಬ್ಬರು ದಳ್ಳಾಡಿರ್ತಾನ ಅಥವಾ ನೀವೇ ಕೂಗ್ತೀರಾ? ಅವ್ರು ಬೇರೆ ದಳ್ಳಾಡ್ರದ್ರಿ. ಅವ್ರು 200 ರೂಪಾಯಿ ತಗದ್ರ ಒಂದ್ ಪೆಂಡಿಗೆ. ಅವ್ನ್ ಕೂಗನ್ ತಗಂತ 200 ರೂಪಾಯಿ 200 ರೂಪಾಯಿ ತಗಂತಾನ. ಪಟ್ಟಿ ಎಲಿ ಅವನು ಪಟ್ಟಿ ಹಾಕಿ ಕೊಡ್ತಾನ ನಿಮಗೆ. ಈಗ ಇದು ಸ್ಟಾರ್ಟಿಂಗ್ ಏನ್ ಪ್ರೈಸ್ ಅವ್ನ ಹೆಂಗ್ ಹೋಗ್ತಾನ ಹಂಗೆ ಅವತ್ತಿನ ಮಾರ್ಕೆಟ್ ನೋಡಿ. ಅವತ್ತಿನ ಮಾರ್ಕೆಟ್ ನೋಡಿ. ಈಗ ನೀ ತಗೋರು ಒಂದ್ 8-10 ಜನ ಜಾಸ್ತಿ ಇದ್ರು ಅಂದ್ರೆ ಅವ್ರು ಟೇರ್ ಸೈಡ್ ಇದ್ರು ಅಂದ್ರೆ ಜಂಪ್ ಆಕತಿ. ಅವ್ರನ್ನ ನೀವು ಹತ್ರಕ್ಕೆ ಬರ್ಬೇಡಿ, ನೀವು 7 ಟೇಲಿ ಕೊಡ್ತೇವೆ ಅಂದು ಇವರು ನಾಟಕ ಮಾಡ್ತಾರೆ ಈ ಸೊಳ್ಳೆ ಮಕ್ಕಳು, ಈ ನಡಕಿರೋರು ದಳ್ಳಾಳಿಗಳು. ಹಂಗ ಮಾಡಿ ನಮ್ಮನ್ನ ಈ ರೈತರು ಹಾಳು ಮಾಡ್ತಾರ. ಯಾಕೆ ನೀವೇ ಸುಮ್ಮನೆ ಹೋಗಿ ಹಂಗೆ ಮಾರಾಟ ಮಾಡಿ ಬರ್ಬೋದಲ್ಲ? ಮಾರಾಟ ಅಂದ್ರೆ ಇದು ಅಷ್ಟು ನಾವೇ ಮಾಡಕ್ ಆಗದಲ್ರಿ. ಯಾಕಂತಿ ಈಗ ಇದನ್ನ ಬಳಿ ಕಟ್ಟೋದು, ಎಲಿ ಕೊಯ್ಯೋದು, ಇಲ್ಲಿ ತೋಟ ತಕ್ಕ ಒಂದು ಆಳು ಬೇಕು. ನಾನು ಇದನ್ನ ಎಲಿ ಕೊಯ್ಕೊಂಡು ಬೆಳಿಗ್ಗೆ ಬಂದು 12 ಗಂಟೆಗೆ ಎಲಿ ಕೊಯ್ಕೊಂಡು ಹೋಗ್ತೀನಿ ಅಂತ ತಿಳ್ಕ ತಿರ್ಗ ಹೊತ್ತು ಮುಡ್ಕೋದ್ರೊಳಗಾಗಿ ಇಲ್ಲಿ ಏನು ಆಗಿರ್ತದಲ್ಲ. ಹಂಗಾಗಿ ನಾವು ಇಲ್ಲಿ ತೋಟ ಕಾಲ್ಕಂತ ಇರ್ತವಿ. ಹಂಗಾಗಿ ಹೋಗಕ್ ಆಗೋದಲ್ಲ ನಮ್ಗೆ. ನೀವು ಫಿಕ್ಸ್ ಮಾಡೋದಲ್ಲ ರೇಟ್, ದಲ್ಲಾಳ್ರಿ ಏನ್ ಫಿಕ್ಸ್ ಮಾಡ್ತಾರೆ ಅದೇ ರೇಟ್. ಈ ತರಕ್ಕಾಗಿ ನಿಮಗೆ ಬೇಡಿಕೆ ಕಮ್ಮಿ ಆಗಿರೋದು ಈಗ ಬೆಳೆದಲ್ಲ. ಹಂಗಾಗಿ ಬೇಡಿಕೆ ಕಮ್ಮಿ. ಈಗ ಕೊಂಡ್ಕೊಳ್ಳೋರು ಕಮ್ಮಿ ಆಗಿರೋದಕ್ಕೆ ನಿಮಗೆ ಬೇಡಿಕೆ ಅವ್ರು ಕೊಂಡ್ಕೊನಾರು ಬೇಕು ಅಂದನ್ನು ಕೂಡ ಹತ್ರಕ್ಕೆ ಬರ್ದಂಗ ಅವ್ರು ಗಿಂಬ ಕಟ್ಬಿಡ್ತಾರೆ ಇವ್ರು ದಳ್ಳಾಡ್ರು. ನೀವು ಹೋಗ್ರಿ ನಾ ಮಾಡ್ಕೊಂಡ್ ಬರ್ತೀನಿ ಏಟ್ ಬೇಕಾಕತ್ತೆ ನಾನು ಕೊಡ್ತಾನೆ ಹೋಗಲಿ. ಆಮೇಲೆ ತಲೆ ಮೇಲೆ ನೀವು ಬಂದು ಕುಯ್ಗಾಡಿದ್ರಿ ಅಂದ್ರೆ ರೇಟ್ ಜಂಪ್ ಆಕತ್ ನೋಡು. ಇವರೇ ಸೂಕ್ಷ್ಮವಾಗಿ ಬಿಡ್ತಾರೆ ಅಲ್ಲಿಗೆ. ಅವ್ರಿಗೆ ಸೂಕ್ಷ್ಮ ಈಗ ಹಂಗಾರೆ ಮಾರ್ಕೆಟಿಗೆ ಯಾರು ಜಾಸ್ತಿ ಬರಲ್ಲ? ಇಲ್ಲ ಬರಲ್ಲ, ಮಾರ್ಕೆಟಿಗೆ ಜಾಸ್ತಿ ಬರಲ್ಲ. ಮಾರ್ಕೆಟಿಗೆ ಹೋಯ್ತೇವೆ ನಾವು ರೈತರು, ಅವ್ರ ದಲಾಲ್ರನ್ನೇ ಫೋನಲ್ಲೇ ಹೇಳಿ ಫೋನ್ನಾಗ ಹೇಳ್ಕೊಂಡು ಇದು ಮಾಡ್ತಾರ. ಅವೆಲ್ಲ ಆಗ್ತದ ಅಂತಂದೇಳಿ ಇಲ್ಲಿ 10,000 ಆದ್ರೆ ಅಲ್ಲಿ 15,000 ಆಗ್ತಾರ ಅವ್ರಿಗೆ. ಇಲ್ಲಿ 7,000 ಆದ್ರೆ 14,000 ಆಗ್ತಾರ. ಬೆಂಗಳೂರು, ಕೋಲಾರ, ಬಳ್ಳಾರಿ, ಓನ್ಲಿ ಬೈಪಾಸ್ ಇಂದ ಹತ್ತಾಗ ಅವ್ರು ಹಾಕ್ತಾರ ಆರ್ಡ್ರಿಗೆ. ನೆಲಮಂಗಲ ಆ ಕಡೆ ಆರ್ಡರ್ ಹಾಕ್ತಾರ. ಆರ್ಡರ್ ಹಾಕಾದ್ಮೇಲೆ ಇದು ಮಾಡ್ತಾರ ಅವ್ರು. ಹಂಗಾರೆ ನಿಮಗೆ ಡೈರೆಕ್ಟ್ ಯಾರು ಕಾಂಟ್ಯಾಕ್ಟ್ ಇರಲ್ಲ, ದಳ್ಳಾಳಿ ಒಬ್ಬನೇ ಕಾಂಟ್ಯಾಕ್ಟ್. ಮಾರ್ಕೆಟ್ ಒಳ್ಳೆ ಜಂಪ್ ಆತು ಅಂತ ತಿಳ್ಕೊಳ್ರಿ. ಅವರು ಏನು ದಳ್ಳಾಳ್ರ ಹತ್ರ ತಗೊಂಡ್ ಹೋಗೋರ್ತಾರಲ್ಲ, ನಮ್ಮ ಹತ್ರ ಬೇಡಿಕೆ ಅವ್ರಿಗೆ ಬಂದಾಗ ಆಟೋಕ್ಕೆ ಇಲ್ಲಿದ್ದ 100 ರೂಪಾಯಿ ಬಾಡಿಗೆ ಒಂದು ಪೆಂಡಿಗೆ. ನಮಗೆ 100 ರೂಪಾಯಿ ಖರ್ಚು, ಮತ್ತೆ ಪೆಟ್ರೋಲ್ 50 ರೂಪಾಯಿ. ನಾವು ಅಲ್ಲಿ ತಿಂಡಿ ಚಾ ತಿಂದ್ರೆ 50 ರೂಪಾಯಿ ಖರ್ಚು. ಅದೆಲ್ಲ ಓಟು ಲೆಕ್ಕ ಹಾಕಿದ್ರೆ 5,000 ಮಾರಿದ್ರೆ 1,000, 1,200, 1,500 ರೂಪಾಯಿ. ಒಂದು ಪೆಂಡಿ ಕೊಯ್ಯಕ್ಕೆ 1,200 ರೂಪಾಯಿ ಅಷ್ಟೇ. ಎಲಿ ಕೊಯ್ಯಕ್ಕೆ ಒಂದು ಪೆಂಡಿ ಕೊಯ್ಯಕ್ಕೆ 1,200 ರೂಪಾಯಿ. ಇದು ಕೂಲಿಯರ್ಗೆ 500 ರೂಪಾಯಿ ಬಳ್ಳಿ ಕಟ್ಟಕ, ಎಲ್ಲಿ ಇದು ಮಾಡಕ. ಈಗ ಕೆಲವರು ಒಂದ್ಸರಿ ಅಂತಿರ್ತಾರೆ, ಈಗ ಇವತ್ತು ಒಳ್ಳೆ ರೇಟ್ ಬಂತಪ್ಪ ಬೆಳೆದಲ್ಲ, ಇದು 12,000 ಪೆಂಡಿ 5,000 ಪೆಂಡಿ ಅಂತ ಮಾಡ್ತತಿ. ಒಳ್ಳೆ ಎಷ್ಟು ಒಂದ್ ಅಂಡಿಗೆ ಮಾರಿಬಿಡ್ತಾನ, ಅದು ಮುಂದೆ ಮಾರೋದಿಲ್ಲ. ಒಂದು ಮಾರ್ಬೋದು ಅಷ್ಟೇ ಸೀಸನ್ ಆಗಿ ಮಾರ್ತಾನ. ಅದು 12,000 ರೂಪಾಯಿ ಅದು ಮಾರಿತ್ತು ಅಂದ್ರೆ ಇನ್ನೊಂದು ಬರೀ 2,000 ಮಾರ್ತಾನ ಹಂಗೆ. ಹಂಗದು ಮಾಲಿಕ್ ಸರಿಯಾಗಿ ಮಾರ್ಕೊಂಡ್ ಈಗ ಈ ಮಾರ್ಕೆಟ್ ಅಲ್ಲಿ ಈಗ ಐತಲ್ರ, ಈಗ ಯಾವ್ಯಾವ ಊರಿಗೆ ಹೋಗತ್ ನೀವು ಈಗ ನಮ್ಮ ಬಾನವಳ್ಳಿಯಲ್ಲಿ ಬೆಳೆದಿರೋದ? ಇದು ಬೈಪಾಸ್ ಹೋಗುತ್ತೆ, ಬೈಪಾಸ್ ಇಂದ ಧಾರವಾಡ ಹೋಗುತ್ತೆ, ರಾಣೆಬೆನ್ನೂರು ಹೋಗುತ್ತೆ, ದಾವಣಗೆರೆ ಮಾರ್ಕೆಟ್ ಹೋಗುತ್ತೆ, ಸಾವನೂರು ಹೋಗುತ್ತೆ, ಶಿಗ್ಗಾಂವ್ ಹೋಗುತ್ತೆ. ಅಲ್ಲಿ ಬೈಪಾಸ್ ಅಂಗಡಿ ಬಂಕಾಪುರ, ಅಲ್ಲಿ ಮಾರ್ಕೆಟ್ಗೆ ಹಾಕ್ತವೆ. ಮಾರ್ಕೆಟ್ ಇಂದ ಅವ್ರು ಎಲ್ಲೆಲ್ಲಿಗೆ ಹಾಕ್ತಾರೆ, ಅವ್ರು ಬೇಕು ಹಾಕ್ತಾರೆ ಅವರು. ಈಗ ಎಷ್ಟು ದಿವಸಕ್ಕೊಂದ್ಸರಿ ಈಗ ನೀವು ಇದನ್ನ 25 ದಿವಸಕ್ಕೊಮ್ಮೆ, ತಿಂಗಳಿಗೊಮ್ಮೆ ಕೀಳೋದು. 25 ದಿವಸ ತಿಂಗಳಿಗೊಮ್ಮೆ ಕಟಾವ್ ಮಾಡೋದು. 25 ದಿವಸಕ್ಕೊಮ್ಮೆ. ಎಷ್ಟು ಪೆಂಡಿ ಬರ್ತದೆ ಅವಾಗ? ಪೆಂಡಿ ಒಂದು ಈ ತೋಟಗೆ 6-7 ಪೆಂಡಿ ಆಗುತ್ತೆ. ಒಂದ್ ಎಕರೆಯಿಂದನಾ? ಒಂದು ತಿಂಗಳು. ಒಂದ್ ತಿಂಗಳಿಗೆ 6-7 ಪೆಂಡಿ ಅಷ್ಟೇ ಆಗೋದು. ಅಂದ್ರೆ ಅಲ್ಲಿಗೆ 5-3-15 ಆದಂಗ ಆಗತ್ತೆ. ಅಲ್ಲಿಗೆ ಅಲ್ಲಿ ಒಂದ್ 35,000-50,000 ಲೆಕ್ಕಕ್ಕೆ ಆಕತಿ. ಅದೇ ಕಂಟಿನ್ಯೂ ಮಾರಿದ್ರೆ 2,000 ಮಾರಿದ್ರೆ ಇವತ್ತು 5,000 ಮಾಡ್ತಾನ. ತಿರು ಮಾಡಿ ಸಾಲ 1,500 ರೂಪಾಯಿ ಕಮ್ಮಿ ಮಾಡಿಬಿಡ್ತಾನ. ಹಿಂಗ ಮಾಡಿಬಿಡ್ತಾನ. ಈಗ ಒಂದ್ ಲೆವೆಲ್ ಮಾರಿದ್ರೆ ನಾವು ಜೀವನ ಮಾಡ್ಬೋದು. ಒಂದೇ ಮಾರ್ಕೆಟ್ ಇರಲ್ಲ ನಿಮಗೆ.
ಇವತ್ತೊಂದು ದಿವಸ ನೆಕ್ಸ್ಟ್ ಒಂದು ದಿವಸ ಈಗ ನೀನು ಹೊಸ ಬಿಟ್ಟೆ ಅಂತ ತಿಳ್ಕ ನಿಂದು 1500 ರೂಪಾಯಿ ನಿಂದು ಹೆಚ್ಚಿಗೆ ಮಾರಿಬಿಡೋದು ನಾಳೆನಾಗ ಅದನ್ನ ಕಮ್ಮಿ ಮಾಡಿಬಿಡು. ಡಿಮ್ಯಾಂಡ್ ಕಮ್ಮಿ ಮಾಡ್ಬಿಡ್ತಾರೆ ಅಲ್ಲಿಗೆ. ಅವಾಗ ಸುಮ್ಮನೆ ಅತ್ತಾಗ ಮಾಡಿ ಇತ್ತಾಗ ಮಾಡಿ ಎಲ್ಲಿ ಹಂಗೆ ಕೊಯ್ದಿರಿ ಹಿಂಗೆ ಕೊಯ್ದಿರಿ ತಾಟಿಯಲ್ಲಿ ಜಾಸ್ತಿ ಈಗ ಮೈನಸ್ ಅಂದ್ರೆ ಏನೇನು ಹೇಳ್ತಾರೆ? ಈಗ ಹೌದಪ್ಪ ನೀನ್ ಹತ್ರ ತಗೊಳಲ್ಲಪ್ಪ ಅನ್ನೋ ಕಾರಣ ಏನೇನಂತಾರೆ? ಹುಡುಕ್ತಾರಲ್ಲ ಅವ್ರ ಹಿಂಗೆ. ಅಯ್ಯೋ ಅದ್ರ ತಾಟಿಯಲ್ಲಿ ಹುಡುಕ್ತಾರ. ಆಮೇಲೆ ಹಂಗಲ್ಲ, ಇದು ತಾಟಿಯಲ್ಲಿ ತೋರಿಸ್ತಾರ. ಆಮೇಲೆ ಎಲ್ಲಿ ಸ್ವಲ್ಪ ಸುಮಾರಾಗಿದ್ದಿರ್ತತಿ, ಈ ಎಲಿ ಕುಡಿಸ್ತಾರ ಇದ್ದು ಈ ಇದ್ದಂಗಲ್ಪ ಇದು ಯಾಕಿದ್ ತಟಿಲಿ ಇದ್ನಾಕಿಲಿದ್ ಅವ್ನು ಬೇಡ ಅಂದ 1000 ರೂಪಾಯಿ ಕಮ್ಮಿ ನೋಡೋದು ಹಿಂಗೆ ಹೇಳೋದು. ಹಿಂಗೆ ಹೇಳೋದು ಜರಿಬೇಕಲ್ಲ ರೈತರ ಮಾಲ ಅವ್ನು ಜರ್ ತಗೋಬೇಕಪ್ಪ ಅವ್ನು. ನಿಂದು ಹೊಗಳಂಗಲ್ಲ ಅವ್ನು ಮಾಲ್ಸಿ ಎಲ್ಲ ಐತ್ ನೋಡಿ ತಟಿಲಿ ಇದ್ದಾಗ ನಿಮಗೆ ಒಟ್ಟು ಕಮ್ಮಿ ಹೇಳ್ಬೇಕಪ್ಪ ಆತ. ಮಾರ್ಕೆಟ್ ಕಮ್ಮಿ ಮಾಡಕ್ ಆತನೇ ಮಾಡೋದು. ಇವರು ಅವ್ರಿಗೆ ಏನೇನೋ ತಿರುಗಮಂತ್ರ ಮಾಡ್ತಾರ. ಅವ್ರ ದೇಶ ತಿರುಗಿದಾರ, ಇವ್ರಿಗೆ ತಿರುಗಮಂತ್ರ ಮಾಡಿ ಕಳಿಸ್ಬಿಡ್ತಾರ. ಈಗ ಹಂಗಾರೆ ರೈತರಿಗೆ ಡೈರೆಕ್ಟ್ ಆಗಿ ಬೇಡಿಕೆ ಇಲ್ಲ, ದಲಾಲ್ಗೆ ನಾವು ಅದೇ ರೈತರಿಗೆ ಬೇಡಿಕೆ ಬರ್ಬೇಕಾರ ಉಗಾದಿ ದಾಟಿದ್ಮೇಲೆ ಅವಾಗ ಸ್ವಲ್ಪ ಕೆಲವು ಬೋರು ಪವರು ಫೇಲ್ ಆಗಿ ಅಲ್ಲಿ ಎಲ್ಲ ಎಡೆ ಬರ್ತಾವಲ್ಲ, ಅವಾಗ ನಮ್ಮ ಹತ್ರ ತೋಟಗಳಿಗೆ ಬರ್ತಾರ. ಡೈರೆಕ್ಟ್ ಆಗಿ ದಲ್ಲಾಳರುಗಳಾಗ್ಲಿ ವ್ಯಾಪಾರಸ್ಥರಾಗ್ಲಿ. ದಳ್ಳಾಳ್ರು ಬರೋದಲ್ಲ, ವ್ಯಾಪಾರ ಮಾಡೋದು ಏನದಾರಲ್ಲ ಅವ್ನು ಬಂದು ನಮ್ಮ ಹತ್ರ ಖರೀದಿ ಮಾಡ್ಕೊಂತ ತಗೊಂಡ್ಕೊಂಡು ಒಂದೊಂದು ಪೆಂಡ್ 2 ಪೆಂಡ್ ಹಿಂಗೆ ಎತ್ಕೊಂಡು ಹೋಗ್ಬಿಡ್ತಾರೆ. ಒಂದು 10 ಪೆಂಡ್ ಇದ್ರು ಒಯ್ಬೇಕು ಅನ್ನೋದಿದ್ರೆ ಅವ್ನು ತಗೊಂಡೋಗಿ ಮತ್ತೆ ಬೇರೆ ಕಡೆಗೆ ಅವ್ನು ಹಾಕಿಬಿಡ್ತಾನೆ. ಅವಾಗ ಎಷ್ಟು ಕೊಡ್ತೀರಾ ಕೊಟ್ರೆ? ಮಾರ್ಕೆಟ್ ಅಲ್ರಿ ಇಲ್ಲಿ 2 ವರ್ಷದಲ್ಲಿ 15,000 ರೂಪಾಯಿ ಅಂಡಿಗೆ ನಾವು ಇಲ್ಲಿ ತೋಟದಾಗ ಕೊಟ್ಟಿದ್ವಿ. 1,00,000 ಹತ್ರ ಹೋಯ್ತು ಅಲ್ಲಿಗೆ ಒಂದು ತಿಂಗಳಿಗೆನೆ. ಒಂದು ತಿಂಗಳಿಗೆ ಹಂಗ ಬೇಡಿಕೆ ಹಂಗ ಆತಪ್ಪ ಅಂದ್ರೆ ಇವರು ನಮ್ಮನೆ ಖುಷಿ ಬರ್ತದೆ ನಮಗೆ. ರೈತರಿಗೆ ಕೊಡಕ್ಕೂ ಖುಷಿ ಬರ್ತತಿ. ಆಮೇಲೆ ಈಗ ಈ ಸಾಧಾರಣವಾಗಿ ಈ ವಿಳೆದೆಲೆ ಹಾಕಿರಲ್ಲ, ಈ ವಿಳೆದೆಲೆಗೆ ಬರ್ತಕ್ಕಂಥ ರೋಗಗಳು ಯಾವುವು? ನಾನಾ ನಮ್ಮನೆ ಈಗ ಬೂದ್ ರೋಗ ಅಂತ ಬರ್ತತಿ. ಈಗ ಈ ಮುಂದ್ಕೊಳದವಲ್ಲ ಇದ್ರ ಸೀಡ್ ಹತ್ತಿರ್ತತಿ. ಅದ್ರ ಕರೇಜಿಗೆ ಅಂತಂದ್ರೆ ಆ ಸೀಡಿ ಹುಳ ಇರ್ತತಲ್ಲ, ಅದು ಕಣಗಾಯಿ ಬಿಡ್ತದೆ ಎಲ್ಲಿ. ಈಗ ಹುಳ ಇದು ಗಲೀಜ್ ಮಾಡಿರೋದು ಇದೆಲ್ಲ ಹಂಗಾರೀಗ? ಇಲ್ಲ ಇದು ಉಳಿದಲ್ಲದು, ಇದು ಇಬ್ಬನಿಗೆ ಹಾಕತಿ, ಇಬ್ಬನಿಗೂ ಹಾಕತಿ. ಈ ಮುಟ್ಟದ ಬೀಳ್ತದ ಹುಳ, ಇದ್ರಾಗ ಹುಳ ಬೀಳ್ತತಿ. ಅದು ಅದ್ರಾಗ ಅಲ್ಲೇ ಕುಂತು ಮ್ಯಾಗಳಿಂದ ಹೇಳ್ತತ್ತಲ್ಲ ಎಲ್ಲಿ ಇದು ಕರೋಗ ಆಗಿಬಿಡ್ತತಿ. ಅದನ್ನ ಏನ್ ಮಾಡಿದ್ರು ತೊಳೆದ್ರು ಹೋಗೋದಲ್ಲ, ಅದು ಹೋದಂಗ ಅದು ಹೋದಂಗ ಅಂದ್ರೆ ಅದೇ ನಾವು ಸರಿಯಾಗಿ ನೀರು ಮಾಡ್ಕೊಂಡು ತಗೊಂಡು ಹೋದ್ವಿ ಅಂದ್ರೆ ಕೊಯ್ದುಗೋರಿಗೂ ಆಗೋದಲ್ಲ. ಉದಿಸಿ ಕೊಯ್ಬೇಕು ಅದನ್ನ. ಇದ್ರ ಮೇಲೆ ಬೀಳುತ್ತಂದ್ರೆ ಅದನ್ನ ಕೆಡವಿ ಚಲೋ ಎಲ್ಲಿ ತಗೊಂಡು. ಅದು ಬಿಟ್ರೆ ಬೇರೆ ರೋಗ ಅದು. ಈಗ ಯಾವ್ದೋ ಇಬ್ನಿ ಅಂದ್ರಲ್ಲ, ಇಬ್ನಿ ಬಂದ್ರೆ ಏನ್ ಜಾಸ್ತಿ ಆಕತಿ? ನೋಡಿ ಇದು ಹಿಂಗೆ ಚಿಕ್ಕ ಇಲ್ಲಿ ನೋಡ್ರಿ ಈ ತರ ಇಬ್ನಿ ಜಾಸ್ತಿ ಬಿದ್ರೆ ಈ ಎಲ್ಲನೂ ಹಾಕ್ಬೋದಂದ್ರೆ ಅದಕ್ಕೇನ್ ತೊಂದ್ರೆ ಇಲ್ಲ. ಇದು ಬಳ್ಳಿಗೆ ಮೈ ಮೇಲೆ ಹಂಗಿದ್ದಂಗೆ ಅದಲ್ದಂಗದ್ರಿ ಇಲ್ಲಿ ಬಿಸಿಲು ಬಡಿತಪ್ಪ ಅಂದ್ರೆ ಅದಕ್ಕೊಂದು ನಮೂನಿ ಒಂದು ರೋಗ ಬರ್ತತಿ ಗಣ್ಣಿಂದ ಗಣ್ಣಿಗೆ. ಈ ಗಣ್ಣಿಂದ ಗಣ್ಣಿಗೆ ಕಾಡಿಗೆ ಅನ್ನಂಗೆ ಆಗಿಬಿಡ್ತತಿ, ಕರ್ಗಾಕತಿ. ಅದು ಅಲ್ಲಿಗೆ ಬಿಡ್ಬಿಡು, ಅಲ್ಲಿಗಲ್ಲಿ ಮುಗಿತು ಅಂತ ಅದ್ರದ್ದು. ಆತರ ಆಕತಿ ಅಂತ ನೀವ್ ಹೇಳೋದು. ಈಗ ಇವ್ರೇನೋ ಮಾಡಕತ್ತಾರಲ್ಲ, ಏನ್ ಇದು ಮಾಡ್ತಿರೋದು? ಏನ್ ಮಾಡಕತ್ತೀರ ಈಗ? ಇದನ್ನ ಬಳ್ಳಿ ನೆಲ ಕಳಿಸ್ತದ, ಮ್ಯಾಲೆ ಎತ್ತಿದ ಮತ್ತೆ ಇದಕ್ಕೆ ನೆಲ ಕಳಿಸ್ಬೇಕು ಅಲ್ರಿ. ಅದನ್ನ ವರ್ಷಕ್ಕೊಂದ್ಸಲ ಮಾಡ್ದಂತ್ರಿ. ಈಗ ಮುದುಕಿ ಇದ್ದಂಗ ಇದ್ರೆ ಇವ್ರು ಯಾರೋ ಮನ್ಸು ಮಾಡೋದಲ್ಲ, ಬಳ್ಳಿನ ಚಾಲ್ತಿ ಆಗೋದಲ್ಲ. ಈ ತಳ ಕೇಳಿಸಿ ಹುಡುಗಿ ಮಾಡಿದಂಗ ಮಾಡೋದು. ಅಜ್ಜಿ ಹೇಳ ನೋಡಿದ್ವಿ, ಮ್ಯಾಗ ಹೋದಾಗ ಮುದುಕಿ ಅದು ಕೆಳಗಿಳಿಸ್ದಾಗ ಹುಡುಗಿ ಹಾಕತ್ ಮತ್ತದೀಗ. ಬಿಡ್ರಿ.